ರಸಕವಳ ಬಳಗಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ಚಿಪ್ಸ್ ಚಾಟ್ ಅಥವಾ ಚಿಪ್ಸ್ ಮಸಾಲ ಮಾಡೋದನ್ನು ನೋಡೋಣ. ಇದಕ್ಕೆ ಬೇಕಾದಂಥ ಪದಾರ್ಥಗಳು ಸುಮಾರು 80ರಿಂದ 100 ಗ್ರಾಮ್ನಷ್ಟು ಆಲೂಗಡ್ಡೆ ಚಿಪ್ಸು, ಒಂದು ಸಣ್ಣ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದು, ಒಂದು ಸಣ್ಣ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿದ್ದು, 3 ಟೇಬಲ್ ಸ್ಪೂನ್ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, 3.5 ಟೇಬಲ್ ಸ್ಪೂನ್ ಹುರಿದು ಹೊಟ್ಟು ತೆಗೆದು ಅರ್ಧ ಮಾಡ್ಕೊಂಡಿರೋ ಕಡಲೆ ಬೀಜ, 1 ಟೀ ಸ್ಪೂನ್ ಎಣ್ಣೆ, ಸ್ವಲ್ಪ ಉಪ್ಪು, ಸ್ವಲ್ಪ ನಿಂಬೆ ಹುಳಿ. ಇವಾಗ ಚಿಪ್ಸ್ ಚಾಟ್ ಮಾಡೋದನ್ನು ನೋಡೋಣ. ಮೊದಲು ಚಿಪ್ಸ್ನ ತಗೊಂಡು ಕ್ರಷ್ ಮಾಡ್ಕೋಬೇಕು. ತುಂಬ ಪುಡಿ ಆಗೋದು ಬೇಡ. ದೊಡ್ಡ ದೊಡ್ಡ ಪೀಸ್ ಇದ್ದರೆ ಸಪ್ರೇಟಾಗಿ ತೊಗೊಂಡು ಕ್ರಷ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು ಫಸ್ಟು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ತೊಗೊಂಡಿರೋ ಚಿಪ್ಸು ಸಾಲ್ಟೆಡ್ ಆಗಿದ್ರೆ ಉಪ್ಪು ಜಾಸ್ತಿ ಬೇಕಾಗಲ್ಲ. ಖಾರ ಇಷ್ಟಪಡೋರು ಇನ್ನು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ಕೋಬೋದು. ಇವಾಗ ಇದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಉಪ್ಪನ್ನ ಚೆಕ್ ಮಾಡ್ಕೊಂಡು ಹಾಕ್ಕೋಬೇಕು. ನಾನು ಟೊಮೆಟೊನ ಲಾಸ್ಟಲ್ಲಿ ಹಾಕ್ತೀನಿ. ಮೊದಲೇ ಹಾಕ್ಬಿಟ್ರೆ ನೀರಿನ ಅಂಶದಿಂದ ಚಿಪ್ಸ್ ಎಲ್ಲ ಒದ್ದೆ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಳ್ಳೋಣ. ಇವಾಗ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರೆ ಚಿಪ್ಸು ಜಾಸ್ತಿ ನೆಂದೋಗುತ್ತೆ, ಆಗ ಚೆನ್ನಾಗಿರಲ್ಲ. ನೋಡಿದ್ರಲ್ಲ ಚಿಪ್ಸ್ ಚಾಟ್ ಹೇಗೆ ಮಾಡೋದು ಅಂತ. ಒಂದು 5 ನಿಮಿಷದಲ್ಲೇ ಆಗೋವಂಥ ಚಾಟ್ ಇದು. ಈ ರೆಸಿಪಿನ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ನಮ್ಮ ಜೊತೆ ಶೇರ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೂ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ.